ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಬಸ್ ಸ್ಟ್ಯಾಂಡಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್. ಮೈಸೂರು ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟರ್ ಡಿಸ್ಟೆನ್ಸ್. ಇದು ಒಂದು ವಿಲ್ಲಾ ಪ್ಲಾಟ್ಸ್, 32 ವಿಲ್ಲಾ ಪ್ಲಾಟ್ಸ್ ಇದೆ. ಇದರಲ್ಲಿ 6,500 ಸ್ಕ್ವೇರ್ ಫೀಟದು ಒಂದೊಂದು ಪ್ಲಾಟ್ ಮಾಡಿದ್ದಾರೆ. ಕ್ಲಿಯರ್ ಟೈಟ್ಲ್ ಇದೆ. ಮಧ್ಯದಲ್ಲಿ ಎಲ್ಲ ಕಡೆಯೂ ರಸ್ತೆ ಮಾಡಿದ್ದಾರೆ. ಇದರಲ್ಲಿ ಜಾಸ್ತಿ ಟೀಕುಡ್ ಮರ ಹಾಕಿದ್ದಾರೆ. ನೋಡಿ, ಅಲ್ಲಿ ಕಾಂಪೌಂಡ್ ಕಾಣ್ತಾ ಇತ್ತಿಲ್ಲ, ಆ ಥರ ಕಾಂಪೌಂಡ್ ಹಾಕಿದ್ದಾರೆ. ಈ ಟೋಟಲ್ 6 ಎಕರೆ 2 ಗುಂಟೆ ಇದೆ. ಅದರಲ್ಲಿ 32 ಸೈಟ್ ಮಾಡಿದ್ದಾರೆ. 6,500 ನೋಡಿ, ಈ ಥರ ರಸ್ತೆ ಮಾಡಿದ್ದಾರೆ. ಇದು ಮೈಸೂರು ರಿಜಿಸ್ಟ್ರೇಷನ್ ಬರ್ತದೆ. ಇದು ಫುಲ್ ಡೆವಲಪ್ ಮಾಡಿ ಸೇಲ್ ಮಾಡ್ತಾ ಇರೋದು. 1,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಇದೊಂದು ಫಾರ್ಮ್ ಹೌಸು ಇದೆ. ವಿಲ್ಲಾ ಕಂಪ್ಲೀಟ್ ಆಗಿರೋದು ಒಂದಿದೆ. ಬೇಕಾದ್ರೆ ಇದನ್ನು ತೊಗೋಬೋದು. ಇದೂ ಅಷ್ಟೇ ಬರೋದು, 6,500 ಸ್ಕ್ವೇರ್ ಫೀಟ್. ₹1,500 ಪರ್ ಸ್ಕ್ವೇರ್ ಫೀಟ್. 30 ಅಡಿದು ಒಂದು ರಸ್ತೆ ಮಾಡಿದ್ದಾರೆ. ಈ ಥರ ಸ್ಟೋನ್ ಹಾಕಿದ್ದಾರೆ 4 ಮೂಲೆ ಒಂದೊಂದು ಸೈಡ್ಗೆ. ನೋಡಿ, ಎಲ್ಲ ಕಡೆಯೂ ರಸ್ತೆ ಇದೆ. ಈ ಥರ ಎಲ್ಲ 30 ಅಡಿ ರಸ್ತೆ ಮಾಡಿದ್ದಾರೆ. ಈ ಸೈಡಲ್ಲಿ ಗಾರ್ಡನ್ ಮಾಡ್ತಾರೆ. ನೋಡಿ, ಇಲ್ಲೊಂದು ಸ್ಟೋನ್ ಇದೆ. ಜಾಸ್ತಿ ಕಾರ್ನರ್ ಸೈಡ್ ಕಡೆ ಇರೋದು. ನೋಡಿ, ಎದುರುಗಡೆ ಕಾಣ್ತಾ ಇರೋದು ಸಿನಮನ್. ಇದು ಕಾಂಪೌಂಡ್ ಫುಲ್ ಹಾಕಿದ್ದಾರೆ. ಕಾಂಪೌಂಡ್ ಹಾಕಿ 2 ಗೇಟ್ ಹಾಕಿದ್ದಾರೆ. ತೆಂಗಿನ ಮರನೂ ಒಂದು 25-28 ವರ್ಷದ್ದು ಹಳೆಯದು ತೆಂಗಿನ ಮರಗಳು. ಈ ಟೀಕುಡ್ ಮರನೂ ಅಷ್ಟೇ 30 ವರ್ಷ ಹಳೆಯದು. ಸಿಟಿಗೆ ಇಷ್ಟು ಹತ್ತಿರದಲ್ಲಿ ಈ ಥರ ಕಾಡು ಥರ ಎಲ್ಲೂ ಮಾಡಿಲ್ಲ. ಈ ಇನ್ಫೋಸಿಸ್ ಹಿಂದ್ಗಡೆ ಎಮ್ರಾಲ್ಡ್ ಎನ್ಕ್ಲೇವ್ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಮರಗಳಿರೋದು. ಮೈಸೂರು ಪೆರಿಫೆರಲ್ ರಿಂಗ್ ರೋಡ್ ಬಂದರೆ ಕಾರ್ಪೊರೇಷನ್ ಬಿಟ್ಟು ಸೇರ್ಕೊಬಿಡ್ತಿದೆ. ಇದು ನೀರಿನ ಸೌಲಭ್ಯ ಎಲ್ಲ ಇದೆ. 2 ಬೋರ್ವೆಲ್ ಹಾಕಿದ್ದಾರೆ. ಎಲ್ಲದಕ್ಕೂ ಕನೆಕ್ಷನ್ ಕೊಟ್ಟಿದ್ದಾರೆ. ಎಲ್ಲ ಸೈಡ್ಗೂ ನೀರು ಬರುತ್ತೆ. ಆಮೇಲೆ ನಾಲೆ ನೀರು ಹತ್ತಿರದಲ್ಲೇ ಇದೆ. ಪಕ್ಕದಲ್ಲಿ ಈ ಕಾಂಪೌಂಡ್ ಕಾಣ್ತಾ ಇದೆ, ಇದ್ರ ಪಕ್ಕದಲ್ಲೇ ನಾಲೆ ಇದೆ. ಕ್ಲಿಯರ್ ಟೈಟ್ಲ್ ಇದೆ. ಡಾಕ್ಯುಮೆಂಟ್ ಏನು ಪ್ರಾಬ್ಲಮ್ ಇಲ್ಲ. ಮಣಿಪಾಲ್ ಹಾಸ್ಪಿಟ್ಲಿಂದ 5 ಕಿಲೋಮೀಟರ್ ಐತದೆ. ಇದು ಮ್ಯಾಕ್ಸಿಮಮ್ ಸಾಗವಾನಿ ಮರನೇ ಇರೋದು. ನೋಡಿ, ಇಲ್ಲಿಗೆ ಒಂದು ಸೈಟ್ ಎಂಡ್. ರೈನಿ ಸೀಸನ್ನಲ್ಲಿ ಸೇಮ್ ಬಂಡೀಪುರ ಫಾರೆಸ್ಟ್ ಥರ ಕಾಣ್ತಿದೆ. ಇದು ಇಲ್ಲಿ ತಗೊಂಡ್ಮೇಲೆ ಇಮಿಡಿಯೇಟ್ ವಿಲ್ಲಾ ಕನ್ಸ್ಟ್ರಕ್ಷನ್ ಮಾಡ್ಬೋದು. ಆ ಥರ ಇದೆ. 8 ಸೈಟ್ ಆಲ್ರೆಡಿ ಸೇಲ್ ಆಗಿದೆ.